ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಡಾಕ್ಟರ್ ಸತೀಶ್ ಕುಮಾರ್. ಸೊ ಈ ವಿಡಿಯೋದಲ್ಲಿ ರೀಸೆಂಟ್ವಾಗಿ ಒಂದು 2 or 3 ಪೇಷಂಟ್ಸ್ ಕೇಳಿರೋ ಒಂದು ಕ್ವಶನ್ ನಾನು, ಸರ್ ನನಗೂ ಬೀಜಗಳ ಕೆಳಗಡೆ ಒಂದು ಸ್ಟೋನ್ ಥರ ಇದೆ ಸರ್. ಸೊ ನನಗೂ ತುಂಬ ಭಯ ಆಗ್ತಾ ಇದೆ, ಇದು ಏನಾದರೂ ಪ್ರಾಬ್ಲಮಾ, ಮತ್ತು ಈ ಪ್ರಾಬ್ಲಮ್ಗೆ ಏನಾದರೂ ಟ್ರೀಟ್ಮೆಂಟ್ ಇದೆ ಸರ್, ಹೇಳಿ ಸರ್. ಸೊ ಇದ್ರ ಬಗ್ಗೆ ಹೇಳಿ ಸರ್ ಅಂತ ಕೇಳಿದರು. ನೋಡೋಣ ಫ್ರೆಂಡ್ಸ್, ಇದು ಬಂದು ಈ ಬೀಜಗಳ ಕೆಳಗಡೆ ಒಂದು ನೋಡ್ಯೂಲ್ಸ್ ಥರ ಇರುತ್ತೆ ಫ್ರೆಂಡ್ಸ್. ಇದರ ಹೆಸರು ಇಡಿಯೋಪಥಿಕ್ ಸ್ಕ್ರೋಟಲ್ ಕ್ಯಾಲ್ಸಿನೋಸಿಸ್ ಅಂತಾರೆ. ಸೊ ಸ್ಮಾಲ್ ಇದ್ರೆ ಕ್ಯೂಟೀಸ್ ಅಂತಾರೆ. ಸೊ ದೊಡ್ಡ ಆಗಿದ್ರೆ ಸ್ಕ್ರೋಟಲ್ ಕ್ಯಾಲ್ಸಿನೋಸಿಸ್. ಸೊ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ ಸರ್, ತುಂಬ ಜನ ಕೇಳ್ತಾ ಇದ್ದಾರೆ ರಿಪೀಟ್ವಾಗಿ. ಸೊ ನಮ್ಮ ಬಾಡಿನಲ್ಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಈ ಬೀಜಗಳ ಕೆಳಗಡೆ ಕ್ಯಾಲ್ಶಿಯಂ ಹೋಗಿ ಡೆಪಾಸಿಟ್ ಆಗಿ ಇದೊಂದು ಸ್ಟೋನ್ ಥರ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಕಿಡ್ನಿದಲ್ಲಿ ಸ್ಟೋನ್ ಹೆಂಗೆ ಫಾರ್ಮ್ ಆಗುತ್ತೆ, ಸೊ ಆ ಥರ. ಸೊ ಈ ಸ್ಟೋನ್ ಥರ ಕ್ರಿಯೇಟ್ ಆಗುತ್ತೆ. ಇದು ನೋಡ್ಯೂಲ್ಸ್ ಅನ್ಬೋದು, ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಸ್ಟೋನ್ ಅನ್ಬೋದು. ಇದು ಸ್ಕ್ರೋಟಲ್ ಕ್ಯಾಲ್ಸಿನೋಸಿಸ್. ಸೊ ಈ ಪ್ರಾಬ್ಲಮ್ ಬಂದಮೇಲೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಸರ್ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೊ ಈ ಪ್ರಾಬ್ಲಮ್ ಬಂದಮೇಲೆ ಒಂದೊಂದು ಟೈಮಲ್ಲಿ ನೋಡ್ಯೂಲ್ಸ್ ಬ್ರೇಕ್ ಆಗಿ ಇನ್ಫೆಕ್ಷನ್ ಆಗ್ಬೋದು. ಸೊ ಸ್ಲೈಟ್ವಾಗಿ ಫೆರ್ಟಿಲಿಟಿ ಮೇಲೆ ಇಂಪೆಕ್ಟ್ ಆಗ್ಬೋದು. ಸೊ ಅಷ್ಟೊಂದು ದೊಡ್ಡದೇ ಲೈಟ್ವಾಗಿ ಆಗುತ್ತೆ, ಒಂದೊಂದು ಟೈಮಲ್ಲಿ ಆಗುತ್ತೆ, ಬಟ್ ಮ್ಯಾಕ್ಸಿಮಮ್ ಆಗಲ್ಲ. ಆ್ಯಂಡ್ ತುರಿಕೆ ಥರ ಇರುತ್ತೆ. ಸೊ ಈ ಥರ ಸಿಮ್ಟಮ್ಸ್ ಇರುತ್ತೆ ಫ್ರೆಂಡ್ಸ್. ಮತ್ತು ತುಂಬ ಜನಕ್ಕೆ ಡೌಟ್ ಇದೆ, ಸರ್ ನನಗೂ ತುಂಬ ಜಾಸ್ತಿ ಆಗಿದೆ, ಏನು ಮಾಡಬೇಕಂತ. ಸೊ ತುಂಬ ಜಾಸ್ತಿ ಆಗಿದ್ರೆ ನೀವು ಸರ್ಜರಿ ಮಾಡ್ಕೊಳ್ಳಿ. ಆದರೆ ಸ್ಮಾಲ್ ಇದ್ದರೆ ಇದು ಮೆಡಿಸಿನಲ್ಲಿ ಕ್ಯೂರ್ ಮಾಡ್ಕೋಬೋದು ಫ್ರೆಂಡ್ಸ್, ಕ್ಲಿಯರ್ ಮಾಡ್ಕೋಬೋದು. ಅದು ಆ್ಯಸ್ ಸೂನ್ ಆಸ್ ಪಾಸಿಬಲ್. ಪ್ರಾಬ್ಲಮ್ ಇದ್ದರೆ ನಮ್ಮ ವಿಡಿಯೋದಲ್ಲಿ ನಂಬರ್ ಇದೆ, ಕಾಲ್ ಮಾಡಿ. ಓಕೆ, ನಾನು ಏನು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀನಿ. ಇಲ್ಲಾಂದರೆ ನಿಯರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆನಾ. ಸೊ ಇದೊಂದು ಅಷ್ಟೊಂದು ಮೇಜರ್ ಇಶ್ಯೂ ಏನಿಲ್ಲ, ನೀವು ಬೇಡ. ಥ್ಯಾಂಕ್ ಯು.